ನಮಸ್ಕಾರ ವೀಕ್ಷಕರೇ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಸಾಕಷ್ಟು ಜನ ಕೇಳ್ತಿರುವಂತಹ ಪ್ರಶ್ನೆ ಏನಂದ್ರೆ, ಸ್ವಂತ ಮನೆ ಇಲ್ಲದೆ ಇರುವವರಿಗೆ ಒಂದು ಮನೆ ಆದ್ರೆ ಕೊಡ್ತಿದಾರಂತೆ ರಾಜ್ಯ ಸರ್ಕಾರದಿಂದ. ಇದು ಯಾರಿಗೆ ಮನೆ ಕೊಡ್ತಿದ್ದಾರೆ, ಯಾವ ರೀತಿ ಮನೆ ಕೊಡ್ತಿದ್ದಾರೆ, ಇದ್ರಿಗೆ ನೀವು ಏನ್ ಮಾಡಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ನೀವೇನಾದ್ರೂ ಹಣ ಕೊಡಬೇಕಾ, ಏನ್ ಮಾಡಬೇಕು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೇ ವಿಡಿಯೋನ ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ಒಂದು ಅನೌನ್ಸ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ, ಉಚಿತವಾಗಿ ಮನೆ ಆದ್ರೆ ಕೊಡ್ತಿಲ್ಲ ನಿಮ್ಗೆ. ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ 1 ಲಕ್ಷ ಹಣ ಪೇ ಮಾಡ್ಬೇಕಾಗುತ್ತೆ. 1 ಲಕ್ಷ ನೀವು ಹಣ ಕೊಟ್ರೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಮನೆ ಆದ್ರೆ ಕೊಡ್ತಿದ್ದಾರೆ, ಕಟ್ಟಿರುವಂತಹ ಮನೆನೇ ಇಲ್ಲಿ ಕೊಡ್ತಿದ್ದಾರೆ. ನೋಡಿ, ಇಲ್ಲಿ ನಿಮ್ಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ 1 ಲಕ್ಷ ಕೊಟ್ರೆ ಸಾಕು ಬಡವರಿಗೆ ಮನೆ. ಇದು ಕಾಂಗ್ರೆಸ್ನ 6ನೇ ಗ್ಯಾರಂಟಿ ಎಂದ ಜಮೀರ್ ಅಹಮದ್ ಖಾನ್. ಜಮೀರ್ ಅವರು ಇದೇನಂತ ಹೇಳ್ತಿದ್ದಾರೆ, ಇದು ಕಾಂಗ್ರೆಸ್ನ 6ನೇ ಗ್ಯಾರಂಟಿ ಅನ್ಕೋಬಹುದು ನೀವು. ನಾವೇನ್ ಮಾಡ್ತಿದೀವಿ ಅಂದ್ರೆ 1 ಲಕ್ಷ ಕೊಟ್ರೆ ಸಾಕು ಬಡವರಿಗೆ ಮನೆ ಆದ್ರೆ ಕೊಡ್ತಿದೀವಿ. ಇದು ಯಾವ ಯೋಜನೆ ಅಡಿಯಲ್ಲಿ ಕೊಡ್ತಿದೀವಿ ಅಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಬಡವರಿಗೆ ಮನೆ ಹಂಚುವ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ಫಲಾನುಭವಿಗಳು ಕೇವಲ 1 ಲಕ್ಷ ರು ಪಾವತಿಸಿ ಮನೆಯನ್ನು ಪಡೆಯಬಹುದು ಎಂದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ನೋಡಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಟೆಂಡರ್ ಆಹ್ವಾನಿಸಿ ಅನುಷ್ಠಾನಗೊಳಿಸುತ್ತಿರುವ ಮನೆಗಳ ಪೈಕಿ ಮುಕ್ತಾಯ ಹಂತದಲ್ಲಿರುವ 48,796 ಮನೆಗಳ ಪ್ರತಿ ಫಲಾನುಭವಿಗಳಿಂದ 1 ಲಕ್ಷ ರು ಮಾತ್ರ ಸಂಗ್ರಹಿಸಿ ಉಳಿದ ಮೊತ್ತವನ್ನು ರಾಜ್ಯ ಸರ್ಕಾರದಿಂದ ಭರಿಸಲು ಸಂಪುಟ ತೀರ್ಮಾನಿಸಿದೆ. ನೋಡಿ, ನೀವು 1 ಲಕ್ಷ ಮಾತ್ರ ಕೊಡಬೇಕಾಗುತ್ತೆ, ಉಳಿದ ಹಣವನ್ನ ರಾಜ್ಯ ಸರ್ಕಾರ ಅವರು ಪೇ ಮಾಡ್ಕೊಂತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಡಿಸೆಂಬರ್ 21ನೇ ತಾರೀಕು ಏನಾಗಿತ್ತು ಅಂದ್ರೆ ಮಹತ್ವದ ಸಂಪುಟ ಸಭೆ ಆದ್ರೆ ನಡೆದಿತ್ತು. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ಒಂದು ಡಿಸಿಷನ್ ಅನ್ನ ಆದ್ರೆ ತಗೊಂಡಿದ್ದಾರೆ. ಇದು ಯಾರಿಗ್ ಮನೆ ಇಲ್ವೋ, ಯಾರು ಬಡವರು, ಯಾರ ಹತ್ರ ಮನೆ ಇರಲ್ಲ ಅವ್ರಿಗೆ, ಮತ್ತೆ ಯಾರು ಗುಡಿಸ್ಲಲ್ಲಿ ವಾಸವಿರ್ತಾರೆ ಅವ್ರಿಗೆ, ಯಾರು ಗುಡಿಸ್ಲಲ್ಲಿ ಇರ್ತಾರೋ ಪಾಪ ಅಂತ ಅವ್ರಿಗೆ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಮನೆ ಆದ್ರೆ ಕೊಡ್ತಿದ್ದಾರೆ. ನಿಮ್ಗೆ ನೋಡಿ, ಇದು ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ. ನೀವು 1 ಲಕ್ಷ ಹಣ ಪೇ ಮಾಡ್ಬೇಕು. ಇದು ಮೊದ್ಲೇ ಇತ್ತಲ್ಲ ಅಂತ ನೀವು ಕೇಳ್ಬೋದು. ಹೌದು, ಇದು ಮೊದ್ಲೇ ಇತ್ತು. ಆದ್ರೆ ಇಲ್ಲಿ ಏನ್ ಮಾಡ್ಬೇಕಾಯ್ತು ಅಂದ್ರೆ ಮೊದಲು 2.5 ಲಕ್ಷ ಹಣ ಪೇ ಮಾಡ್ಬೇಕಾಯ್ತು. ಪಾಪ ಬಡವ್ರ ಕೈಯಲ್ಲಿ ಎಲ್ಲಿ ಪೇ ಮಾಡಕ್ಕಾಗುತ್ತೆ ಹೇಳಿ, 2.5 ಲಕ್ಷ ಪೇ ಮಾಡಕ್ ಆಗಲ್ಲ. ಅದರಿಂದ ಈಗ ಅದನ್ನ 1 ಲಕ್ಷ ಮಾಡಿದರೆ ಪಾಪ ಬಡವ್ರಿಗೆ 1 ಲಕ್ಷ ಹಣ ಕೊಡೋದಕ್ಕೂ ಕಷ್ಟನೇ. ಆದ್ರೆ ಇಲ್ಲಿ ಮನೆ ಬೇಕಂದ್ರೆ 1 ಲಕ್ಷ ಕೊಡಬೇಕು ಅಂತ ಇಲ್ಲಿ ರಾಜ್ಯ ಸರ್ಕಾರದಿಂದ ಹೇಳಿದ್ದಾರೆ. ಆದ್ರೂ ಈಗ ಕಡಿಮೆ ಮಾಡಿರೋದು ಒಳ್ಳೆ ವಿಷಯನೇ, ಇದೊಂದು ಶುಭ ಸುದ್ದಿ ಅಂತಾನೆ ಹೇಳ್ಕೋಬಹುದು. ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿಮ್ಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಮನೆ ಆದ್ರೆ ಕೊಡ್ತಿದ್ದಾರೆ. ಇಲ್ಲಿ ನೋಡಿ, ನಿಮಗೆ ಇವಾಗ ತಿಳಿಸ್ತಿದ್ದೀನಿ, ಉಚಿತವಾಗಿ ಮನೆ ಕೊಡ್ತಿಲ್ಲ, 1 ಲಕ್ಷ ಹಣ ಆದ್ರೆ ಪೇ ಮಾಡಬೇಕಾಗುತ್ತೆ. ಇದ್ರದ್ದು ಕಂಪ್ಲೀಟ್ ಪ್ರೋಸೆಸ್ ಹೆಂಗಿರುತ್ತೆ ಏನು ಅಂತ ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಯನ್ನ ನಿಮ್ಮ ಬಳಿ ಹಂಚ್ಕೊಂಡಿದ್ದೀನಿ. ಇದು ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ. ನಿಮಗೆ ರಾಜ್ಯ ಸರ್ಕಾರದ ಯಾವುದೇ ಸ್ಕೀಮ್ಸ್ ರಿಲೇಟೆಡ್ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.